ಬೆಳಗಾವಿಯಲ್ಲಿ ಅಬಕಾರಿ ಪೊಲೀಸ್ ಜಂಟಿ ಭೇಟಿಯನ್ನಾಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯಲ್ಲಿ ಗಾಂಜಾ ಪೆಡ್ಲರ್ಗಳನ್ನ ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯಲ್ಲಿ ಅಬಕಾರಿ ಪೊಲೀಸ್ ಜಂಟಿ ಬೇಟೆ, ಮಿಂಚಿನ ಕಾರ್ಯಾಚರಣೆಯಲ್ಲಿ ಗಾಂಜಾ ಪೆಡ್ಲರ್ ಬಂಧನ. ಸವದತ್ತಿ ಧಾರವಾಡ ರಸ್ತೆಯಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಹೀರೂರ್ ನಿವಾಸಿ ಸುಭಾಷ್ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗಿದ್ದಾರೆ. ಯುವ ಪೀಳಿಗೆಯ ಟಾರ್ಗೆಟ್. ಸವದತ್ತಿಯಲ್ಲಿ 1 ಕೆಜಿಗೂ ಅಧಿಕ ತೂಕದ ಗಾಂಜಾ ಜಪ್ತಿ ಮಾಡಿದ ಅಧಿಕಾರಿಗಳು. ಖಚಿತ ಮಾಹಿತಿ ಬೆನ್ನಲ್ಲೇ ಖೆಡ್ಡ ತೋಡಿದ ಅಬಕಾರಿ ಪಡೆ. ಡ್ರಗ್ಸ್ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸರ ತೀವ್ರ ನಿಗಾ. ಗಾಂಜಾ ಸಾಗಾಟಗಾರನ ಬಂಧನ ಬೆನ್ನಲ್ಲೇ ತನಿಖೆ ಚುರುಕಾಗಿದೆ. ಸವದತ್ತಿ ಪೊಲೀಸರಿಂದ ಡ್ರಗ್ಸ್ ಕಿಂಗ್ ಪಿನ್ಗಳಿಗಾಗಿ ತಲಾಶ್. ಬೆಳಗಾವಿಯಲ್ಲಿ ಅಬಕಾರಿ ಪೊಲೀಸ್ ಜಂಟಿ ಭೇಟಿಯನ್ನಾಡಿದೆ. ಮಿಂಚಿನ ಕಾರ್ಯಾಚರಣೆಯಲ್ಲಿ ಗಾಂಜಾ ಪೆಡ್ಲರ್ ಅನ್ನ ಬಂಧನ ಮಾಡಲಾಗಿದೆ. ಸವದತ್ತಿ ಧಾರವಾಡ ರಸ್ತೆಯಲ್ಲಿ ಗಾಂಜಾ ಸಾಗಿಸ್ತಾ ಇದ್ದ ಹೀರೂರು ನಿವಾಸಿ ಸುಭಾಷ್ ಎಂಬ ವ್ಯಕ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಯುವ ಪೀಳಿಗೆ ಇವರ ಟಾರ್ಗೆಟ್ ಆಗಿತ್ತು ಎನ್ನಲಾಗ್ತಾ ಇದೆ. ಸವದತ್ತಿಯಲ್ಲಿ 1 ಕೆಜಿಗೂ ಅಧಿಕ ತೂಕದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಖಚಿತ ಮಾಹಿತಿ ಪಡೆದಿರುವ ಬೆನ್ನಲ್ಲೇ ಖೆಡ್ಡ ತೋಡಿದ ಅಬಕಾರಿ ಪಡೆ. ಡ್ರಗ್ಸ್ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸರು ತೀವ್ರ ನಿಗಾ ಇರಿಸಿದ್ರು. ಗಾಂಜಾ ಸಾಗಾಟಗಾರನ ಬಂಧನದ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಸವದತ್ತಿ ಪೊಲೀಸರಿಂದ ಡ್ರಗ್ಸ್ ಕಿಂಗ್ ಪಿನ್ಗಳಿಗಾಗಿ ತಲಾಶ್ ಕೂಡ ನಡೆಸಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ದ್ರವ್ಯಗಳ ದಂಧೆಗೆ ಬ್ರೇಕ್ ಹಾಕೋಕೆ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಪಡೆ ಭರ್ಜರಿ ಜಂಟಿ ಭೇಟಿಯಾಡಿದೆ. ಜಿಲ್ಲೆಯ ಸವದತ್ತಿ ಪಟ್ಟಣದ ಧಾರವಾಡ ರಸ್ತೆಯಲ್ಲಿ ತೀವ್ರ ನಿಗಾ ವಹಿಸಿದ್ದ ಅಬಕಾರಿ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಗಾಂಜಾ ಸಾಗಿಸ್ತಾ ಇದ್ದ ಹಿರೂರು ಗ್ರಾಮದ ನಿವಾಸಿ ಸುಭಾಷ್ ಫಕೀರಪ್ಪ ಎಂಬಾತನನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸುಭಾಷ್ನಿಂದ ಅಕ್ರಮವಾಗಿ ಮಾರಾಟಕ್ಕೆ ಸಾಗಿಸ್ತಾ ಇದ್ದ ಬರೋಬ್ಬರಿ 1 ಕೆಜಿಗೂ ಅಧಿಕ ತೂಕದ ಗಾಂಜಾ ಹಾಗೂ ಸಾಗಾಟಕ್ಕೆ ಬಳಸಿದ್ದ ವಸ್ತುಗಳನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಹಾಗೂ ಯುವ ಪೀಳಿಗೆಯನ್ನ ಗುರಿಯಾಗಿಸಿಕೊಂಡು ಈ ಮಾದಕ ದ್ರವ್ಯವನ್ನ ದಂಧೆಕೋರರು ಸರಬರಾಜು ಮಾಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಸದ್ಯ ಬಂಧಿತ ಆರೋಪಿಯ ವಿರುದ್ಧ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮಾದಕ ದ್ರವ್ಯ ಕಾಯ್ದೆಯಡಿ ಗಂಭೀರ ಪ್ರಕರಣ ಕೂಡ ದಾಖಲಾಗಿದ್ದು, ಈ ಜಾಲದ ಹಿಂದಿರುವ ಕಿಂಗ್ ಪಿನ್ಗಳ ಪತ್ತೆಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಸ್ಥಳೀಯ ವರದಿಗಾರರಾದಂತಹ ಈರಣ್ಗೌಡ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರಣ್ಗೌಡ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಗಾಂಜಾ ಸಾಗಿಸುವ ವ್ಯಕ್ತಿ ಅಬಕಾರಿ ಪೊಲೀಸ್ ಬಲಿ ಬೀಸಿದ್ದಾರೆ. ಈಗಾಗಲೇ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಲ್ಲಿ ಬಂಧನ ಮಾಡಲಾಗಿದೆ. ಧಾರವಾಡ ರಸ್ತೆಯಲ್ಲಿ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆ ಹಾಗೂ ಹಿರೂರು ಗ್ರಾಮದ ಸುಭಾಷ್ ಫಕೀರಪ್ಪ ಬಂಧನ ಮಾಡಲಾಗಿದೆ. ಸುಭಾಷ್ ಬಳಿ 1 ಕೆಜಿ ಅಧಿಕ ಗಾಂಜಾ ವಶಕ್ಕೆ ಈಗಾಗಲೇ ಅಧಿಕಾರಿಗಳು ಪಡೆದಿದ್ದಾರೆ. ಈ ವ್ಯಕ್ತಿಗಳು ಇದೇ ಮೊದಲು ಬಾರಿಗೆ ಸಿಕ್ಕಿಬಿದ್ದಿರೋದಾ ಅಥವಾ ಈ ವ್ಯಕ್ತಿಗಳಿಗೆ ಇದೇ ರೀತಿ ಹಿನ್ನೆಲೆ ಏನಾದ್ರೂ ಇದೆಯಾ? ಈಗಾಗಲೇ ಇದು ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ನಡೆದಿದೆ. ಈ ತನಿಖೆ ನಂತರ ಮುಂದೆ ಇದು ಏನೆಂಬುದು ಬೆಳಕಿಗೆ ಬರುತ್ತೆ. ತನಿಖೆ ನಂತರ ಗೊತ್ತಾಗುತ್ತೆ. ಈಗ ತನಿಖೆ ಯಾವ ಹಂತದಲ್ಲಿದೆ? ಈಗಾಗಲೇ ಆರೋಪಿಯನ್ನು ಬಂಧಿಸಲಾಗಿದೆ. ಬಂಧಿಸಿದ ನಂತರ ಇದ ಸಂಪೂರ್ಣ ತನಿಖೆ ಆದ ನಂತರ ಇದ ಮೊದಲು ಮಾಡ್ತಾ ಇದ್ವಾ ಇಲ್ಲ ಇದೇ ಪ್ರಥಮ ಬಾರಿಗೆ ಮಾಡಿದಾನೆ ಎಂಬುದು ತನಿಖೆ ನಂತರ ತಿಳಿಯುತ್ತೆ. ಎಸ್ ಈರಣ್ಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ದ್ರವ್ಯಗಳ ದಂಧೆಗೆ ಬ್ರೇಕ್ ಹಾಕಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಪಡೆ. ಭರ್ಜರಿ ಜಂಟಿ ಭೇಟಿ ಆಡಿರುವಂತದ್ದು. ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರು ವ್ಯಕ್ತಿಯನ್ನ ತನಿಖೆ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವ್ಯಕ್ತಿ ಇದ್ರ ಹಿಂದೆ ಬೇರೆ ಏನಾದ್ರೂ ಹಿನ್ನೆಲೆ ಹೊಂದಿದ್ದಾನ ಅಥವಾ ಇದೇ ಮೊದಲ ಬಾರಿಗೆ ಈ ರೀತಿ ಕೆಲಸವನ್ನ ಮಾಡಿದ್ದಾನ ಅನ್ನೋದು ಕೂಡ ತನಿಖೆಯ ನಂತರ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಧಾರವಾಡ ರಸ್ತೆಯಲ್ಲಿ ತೀವ್ರ ನಿಗಾ ವಹಿಸಿದ್ದ ಅಬಕಾರಿ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಗಾಂಜಾ ಸಾಗಿಸ್ತಾ ಇದ್ದ ಹಿರೂರು ಗ್ರಾಮದ ನಿವಾಸಿ
ಸುಭಾಷ್ ಫಕೀರಪ್ಪ ಎಂಬಾತನನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈ ವ್ಯಕ್ತಿಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಕೆ ಪೊಲೀಸರು ಈಗಾಗಲೇ ಕ್ರಮವನ್ನ ಕೈಗೊಂಡಿದ್ದಾರೆ. ಆರೋಪಿಯನ್ನ ಬಂಧಿಸಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಮತ್ತಷ್ಟು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಬೇಕಾಗಿದೆ.